ನಿದ್ದೆ ಒಂಥರ ವಿಸ್ಮಯಕಾರಿ ಸಂಗತಿ. ನೋಡಿ, ಕನಸಲ್ಲಿ ನಿಮ್ಗೇನಾಯಿತು, ಹಾವು ಕಾಣಿಸ್ತೇನ್ರಿ, ನೀವು ಆಯಿತು ನಿಮ್ಮ ಕತೆ. ಈ ಗೊರಕೆ ಇದ್ದಾಗ ದೇಹದಲ್ಲಿ ಆಗೋದು ನಿದ್ದೆ ಅಲ್ಲ. ಆವಾಗ ಈ ಪೋರ್ಷನ್ ನ್ಯಾರೋ ಆದಷ್ಟು ಒಂದು ನಾದಸ್ವರ ಇದ್ದಂಗೆ, ಅದೇ ಆ ಗೊರಕೆ. ಹೆಂಡತಿ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಯಾರೋ ಒಬ್ಬರು ಉಗ್ದಿದ್ದಾರೆ, ನೋಡಪ್ಪ ನಿನ್ನ ಜೊತೆ ನಾನು ಮಲ್ಕೊಳ್ಳೋಕ್ಕೆ ರೂಮಲ್ಲೇ ಇರೋಕ್ಕಾಗಲ್ಲ. ಅದು ಇಟ್ಸ್ ಆ್ಯಕ್ಚುಲಿ ಲಿಟಲ್ ಲೇಟ್ ಡಾಕ್ಟರ್ ಹತ್ರ ಬರೋಕ್ಕೆ. ಸುಖ ಸಂಸಾರಕ್ಕೆ ಸೂತ್ರಗಳು 12 ಸೂತ್ರಗಳು, ಇಲ್ಲೂ 10 ಸೂತ್ರಗಳಿದೆ. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಇವತ್ತಿನ ನಮ್ಮ ಸಂಚಿಕೆ ಇರೋದು ಕಣ್ ತುಂಬಾ ನಿದ್ದೆ ಮಾಡೋದ್ರ ಬಗ್ಗೆ. ಹೌದು, ಪ್ರತಿದಿನ 8 ಗಂಟೆ ಕಾಲ ನಿದ್ದೆ ಮಾಡೋದು ಕಂಪಲ್ಸರಿನಾ? ಕೆಲವರು ಗೊರ್ಕೆ ಹೊಡಿತಾರೆ. ಗೊರ್ಕೆ ಹೊಡಿಯೋರ್ಗೆ ಹೃದಯ ಸಂಬಂಧಿ ಸಮಸ್ಯೆ ಏನಾದ್ರೂ ಇದೆಯಾ? ದಿನ ಇಡೀ ಮಲ್ಗಕ್ಕಾಗಲ್ಲಪ್ಪ, ಹಾಗಾಗಿ ನಾನು ವೀಕೆಂಡ್ ಅಲ್ಲಿ ಸ್ಲೀಪ್ ಕ್ಯಾಚ್ ಅಪ್ ಮಾಡ್ತೀನಿ ಅನ್ನೋದು ಎಷ್ಟು ಸರಿ? ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಒಬೆಸಿಟಿ, ಸ್ಟ್ರೆಸ್ಸು, ತಲೆನೋವು ಎಲ್ಲವೂ ಬರುತ್ತೆ. ಮತ್ತೆ ನಮ್ಮ ಸ್ಕ್ರೀನ್ ಟೈಮ್ ಕೂಡ, ಅದು ಈಗಿನ ಲೈಫ್ ಸ್ಟೈಲ್ ಅಲ್ಲಿ. ಇವೆಲ್ಲವನ್ನ ಮ್ಯಾನೇಜ್ ಮಾಡ್ತಾ ಚೆನ್ನಾಗಿ ನಿದ್ದೆ ಮಾಡೋಕೆ ಸಾಧ್ಯ ಇದೆಯಾ? ಇನ್ನು ಹೀಗೆ ಅನೇಕ ಪ್ರಶ್ನೆಗಳು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ ಜೊತೆ ಈ ಎಲ್ಲಾ ಮಾಹಿತಿಯನ್ನ ಹಂಚ್ಕೊಳ್ಳೋಕೆ ಇದ್ದಾರೆ ಡಾಕ್ಟರ್ ಸತ್ಯನಾರಾಯಣ, ಮೈಸೂರು. ಅನೇಕ ದಶಕಗಳ ಅನುಭವ ಇವರಿಗಿದೆ. ಇನ್ಫ್ಯಾಕ್ಟ್ ಇವ್ರ ಸಮಯ ಸಿಗೋದೇ ಬಹಳ ಕಷ್ಟ. ಇವತ್ತು ನಮ್ ಸ್ಟುಡಿಯೋಗೆ ಬಂದಿದ್ದಾರೆ. ಇವರು ಶ್ವಾಸಕೋಶ ತಜ್ಞರು, ಸ್ಲೀಪ್ ಮೆಡಿಸಿನ್ ಹಾಗೂ ಲಂಗ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ಸದ್ಯಕ್ಕೆ ಮಣಿಪಾಲ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್ ನಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಡಾಕ್ಟರ್, ನಿಮ್ಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ, ತುಂಬಾ ಸಂತೋಷ ಮೇಡಮ್. ಮೊದಲನೇ ಪ್ರಶ್ನೆ ಹೀಗೆ ಶುರು ಮಾಡ್ತೀನಿ. 8 ಗಂಟೆಗಳ ಕಾಲ ನಿದ್ದೆ ಅವಶ್ಯಕ, ಇಲ್ದಿದ್ರೆ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ, ನಿಜವಾಗ್ಲೂ ಅದು ಮ್ಯಾಂಡೇಟರಿನಾ? ಮೇಡಮ್, ಒಬ್ಬರ ತಮ್ಮ ಇಂಪ್ರೆಷನ್ ಇನ್ನೊಬ್ಬರ ತಮ್ಮ ಇಂಪ್ರೆಷನ್ ಮ್ಯಾಚ್ ಆಗಲ್ಲ. ಜಗತ್ತಲ್ಲಿ ಇದು ಗೊತ್ತಿರೋ ಸತ್ಯನೇ. ನಿದ್ದೆನೂ ಅದೇ ತರ ಮೇಡಮ್. ಒಂದು ವ್ಯಕ್ತಿಗೆ 7 ಗಂಟೆ ಬೇಕಾಗ್ಬೋದು, ಇನ್ನೊಂದು ವ್ಯಕ್ತಿಗೆ 4 ಗಂಟೆನೇ ಸಾಕಾಗಿರ್ಬೋದು. ಕೆಲವರು ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಡಾಕ್ಟರ್ಸ್ ಎಲ್ಲ ನೋಡಿರ್ತೀವಿ, 2 ಅವರ್ಸ್ ಮಲಗ್ಬಿಟ್ಟು ಆಮೇಲೆ ಎದ್ದು 22 ಅವರ್ಸ್ ಕೆಲಸ ಮಾಡ್ತಾರೆ. ಒಂದು ನವಜಾತ ಶಿಶು 24ರಲ್ಲಿ 22 ಗಂಟೆ ಕಾಲ ಮಲಗತ್ತೆ. ಈ 7 ಅವರ್ಸ್ ಸ್ಲೀಪ್ ಅನ್ನೋದು ಬಂದಿದ್ದು ಅಮೆರಿಕನ್ ಸ್ಲೀಪ್ ಅಸೋಸಿಯೇಷನ್. ಅವ್ರು ಹೇಳಿದ್ದೇನು ಅಂದರೆ 18ರಿಂದ 60 ತನಕ ಮಿನಿಮಮ್ ಅಂದ್ರೆ ಆವ್ರೇಜ್ ಅಂತ ಹೇಳಿದ್ರು. ಆವ್ರೇಜ್ ಈಗ ಮಿನಿಮಮ್ ಆಗೋಯ್ತು. ಈಗೇನಾಗತ್ತೆ, ಗುರು ನಾನು 6 ಗಂಟೆ ಮಾತ್ರ ಮಲಗಿದ್ ಗುರು, 1 ಅವರ್ ಮಲಗಿಲ್ಲ, ಏನಾಗತ್ತೋ ಏನೋ, ಎಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ದಾರಿಲಿ ಕ್ಯಾಬ್ ಹತ್ಬಿಟ್ಟು ಕ್ಯಾಬಲ್ಲಿ ನಿದ್ದೆ ಮಾಡಲಾ ಅಂದರೆ ಯು ಆರ್ ಫೋರ್ಸಿಂಗ್ ಯುವರ್ ಸೆಲ್ಫ್. ಆ ಪರಿಸ್ಥಿತಿ ಇಲ್ಲ. 7 ಅವರ್ಸ್ ಅಪ್ಲೈ ಆಗೋದು ಬಿಟ್ವೀನ್ ದ ಏಜಸ್ ಆಫ್ 18 and 60. ಅದರ ಈ ಕಡೆ ಆ ಕಡೆ ತುಂಬ ಜಾಸ್ತಿ ಇರುತ್ತೆ ಚಿಕ್ಕ ವಯಸ್ಸಲ್ಲಿ, ವಯಸ್ಸಾದ್ಮೇಲೆ ತುಂಬ ಕಮ್ಮಿ ಇರುತ್ತೆ. ವಯಸ್ಸಾದ ಅಜ್ಜಿ ತಾತ ಅವ್ರಿಗೆ ನಿದ್ದೆ ಬಂದಿಲ್ಲ ಅಂದರೆ ಇಟ್ಸ್ ವೆರಿ ಫ್ರಸ್ಟ್ರೇಟಿಂಗ್, ಭಾಳಷ್ಟು ತೊಂದರೆ ಆಗತ್ತೆ. ಮಲಗಿದ್ದವರು ಅಯ್ಯಯ್ಯೋ ಏನು ತಾತ ಇಷ್ಟೊತ್ತಿಗೆ ಎದ್ದು ಬಿಟ್ರಲ್ಲಪ್ಪ, ಭಾನುವಾರದೊತ್ತು ಅನ್ನೋದು ಒಂದಿರುತ್ತೆ. ಅವ್ರಿಗೆ ಇವ್ನು ನೋಡಪ್ಪ, ಎಲ್ಲ ಮಗ ಮೊಮ್ಮಗ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಈ ಥರ ಓಡಾಡ್ತಾ ಇದ್ದೀನಿ, ಪೇಪರೂ ಬಂದಿಲ್ಲ, ಇದೆಲ್ಲ. ಸೊ ಇದೆಲ್ಲ ಏನು ಅಂದರೆ ನಮ್ಗೆ ಅರ್ಥ ಆಗೋದ್ರೆ ಅವಾಗ ನಮ್ಗೆ ಆತಂಕ ಇರಲ್ಲ. ಸೊ 7 ಅವರ್ಸ್ ಈಸ್ ದಿ ಆವ್ರೇಜ್, ಸರಾಸರಿ. ಒಳ್ಳೆಯ ನಿದ್ದೆ ದೇಹಕ್ಕೆ ಅವಶ್ಯಕ, ಹೌದು. ಅದರಿಂದ ಸುಮಾರಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅಂತ. ಮಲಗಿದಾಗ ನಮ್ಮ ದೇಹದಲ್ಲಿ ಏನೇನೋ ಆಗತ್ತಲ್ಲ ಡಾಕ್ಟರ್, ಆ ಸೈನ್ಸ್ ನ ಸ್ವಲ್ಪ ನಮಗೆ ಅರ್ಥ ಆಗೋ ತರ ಹೇಳ್ತೀರಾ? ನಿದ್ದೆ ಒಂಥರ ವಿಸ್ಮಯಕಾರಿ ಸಂಗತಿ. ಈ ಕ್ರೈಗರ್ ಅಂತ ಸ್ಲೀಪ್ ಮೆಡಿಸನ್ ಬೈಬಲ್ ತರ ಅದು ಬುಕ್. ಅದರಲ್ಲಿ ವಿ ಡು ನಾಟ್ ನೋ ದ ಪರ್ಪಸ್ ಆಫ್ ಸ್ಲೀಪ್ ಅಂತಾನು ಬರೀತಾರೆ. ಅದೇ ಉಸಿರಲ್ಲಿ ಹೇಳ್ತಾರೆ, ನಾವು ಮಲಗಿದಾಗ ಬಾಡಿ ಹೀಲಿಂಗ್ ಇಂದ ಹಿಡಿದು ಹಾರ್ಮೋನ್ಸ್ ರೆಡಿ ಆಗೋ ತನಕ ಮತ್ತೆ ಮೈಂಡ್ ಹುಚ್ಚಿಡಿದೇ ಇರೋದಕ್ಕೆ ನಿದ್ದೆನೇ ಅವಶ್ಯಕತೆ. ನಿದ್ದೆ ಆಗಿ ಎದ್ಮೇಲೆ ನಾವು ವಿ ಫೀಲ್ ಫ್ರೆಶ್. 2 ದಿನ ನಿದ್ದೆ ಮಾಡದೇ ಏನಾಗತ್ತೆ, ಇದಕ್ಕೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮೆಲ್ಬರ್ನಲ್ಲಿ. 10-15 ಜನ ವಾಲಂಟಿಯರ್ನ ಕರೆದು ಈ ಆಟೋಮೇಟೆಡ್ ಸಿಮ್ಯುಲೇಟೆಡ್ ಕಾರ್ ಡ್ರೈವ್ ಮಾಡ್ತಾರಲ್ಲ,
ಅಂದರೆ ನೀವು ಡ್ರೈವ್ ಮಾಡ್ತಾ ಇರೋ ಥರ ತೋರಿಸತ್ತಲ್ಲ. ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಇರುತ್ತೆ ಸಿಮ್ಯುಲೇಟೆಡ್ ಡ್ರೈವಿಂಗ್. ಅದರಲ್ಲಿ ನಿಪುಣರಾಗಿರೋರನ್ನ ಕರೆದ್ರು, ಅವ್ರನ್ನ ಡ್ರೈವ್ ಮಾಡಿದ್ರು ಆನ್ ಸ್ಕ್ರೀನ್, ಪರ್ಫೆಕ್ಟ್ ಡ್ರೈವಿಂಗ್. ಅವ್ರಿಗೆ 4 ದಿನ ಸತತವಾಗಿ ಬೆಳಗ್ಗೆ ರಾತ್ರಿ ನಿದ್ದೆ ಮಾಡದೇ ಇರೋ ಥರ ಸೂಪರ್ವೈಸ್ಡ್ ಸ್ಲೀಪ್ ಡಿಪ್ರೈವೇಷನ್ ಅಂತ ಮಾಡಿದ್ರು. 4ನೇ ದಿನ ಅವರು ಈ ಬಿಗಿನರ್ಸ್ ಬಂದು ಶಾಪಿಂಗ್ ಮಾಲಲ್ಲಿ ಡ್ರೈವ್ ಮಾಡ್ತಾರೆ, ಅವ್ರಿಗಿಂತ ಭಾಳಷ್ಟು ಕೆಳಮಟ್ಟದಲ್ಲಿ ಡ್ರೈವ್ ಮಾಡಿದ್ರು. ಅಂದರೆ ಈವನ್ ಲರ್ನೆಡ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಆಗಿರೋಂಥ ಸ್ಕಿಲ್ಸ್, ತರಕಾರಿ ಕಟ್ ಮಾಡೋದ್ರಿಂದ ಹಿಡ್ಬೋದು, ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾವುದೇ ಒಂದು ವೃತ್ತಿಲಿರ್ಬೋದು, ನಾವು ಕಲ್ತಿರೋ ಸ್ಕಿಲ್ಗಳು ಪ್ರದರ್ಶನ ಆಗಬೇಕು ಅಂದರೆ ಫಸ್ಟ್ ಸಾಕಷ್ಟು ನಿದ್ದೆ ಬರಬೇಕು. ತುಂಬ ಜಾಸ್ತಿನೂ ಇರಬಾರ್ದು, ಕಮ್ಮಿ ಅಂತನೂ ಇರಬಾರ್ದು. ಈಗ ಮಲಗಿದಾಗ ಏನಾಗುತ್ತೆ, ಕನಸಿನ ನಿದ್ದೆ, ಕನಸು ಇಲ್ಲದೆ ಇರೋ ನಿದ್ದೆ ಎರಡೂ ಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಏನಂತಾರೆ, ಎಷ್ಟೋ ಜನ ನಾವು ನೋಡಿರ್ತೀವಿ, ನೋಡಿ ಕನಸಲ್ಲಿ ನಿಮ್ಗೇನಾಯಿತು, ಹಾವು ಕಾಣಿಸ್ತೇನ್ರಿ ನೀವು, ಆಯಿತು ನಿಮ್ಮ ಕತೆ, ಈ ಥರ ಎಲ್ಲ ಮಾಡ್ತಾರೆ. ಸೈಂಟಿಫಿಕ್ ಆಗಿ ನೋಡಿದಾಗ ಆ ಥರ ಅಲ್ಲ. ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100 ಘಟನೆಗಳು ನೋಡ್ತೀನಿ. ಒಂದು 10 ದಿನದ ಹಿಂದೆ ಏನು ತಿಂಡಿ ತಿಂದಿದ್ದೆ ಅಂತ ಯಾರು ಕೇಳಿದ್ರೆ ನಂಗೆ ನೆನಪಿರಲ್ಲ. ನಾ ತಿಂದಿರೋದು ನಿಜ, 10 ದಿನದ ಹಿಂದೆ ತಿಂದಿರೋದು 100% ನಿಜ. ಎಲ್ಲೋಯ್ತು ಆ ಇನ್ಫಾರ್ಮೇಶನ್? ಅದು ಏನಾಗತ್ತೆ ಅಂದರೆ, ಇವತ್ತು ರಾತ್ರಿ ನಾ ಮಲಗಿದಾಗ ಈ ಪಾಡ್ಕಾಸ್ಟ್ ನನ್ನ ಮೈಂಡಲ್ಲಿ ರನ್ ಆಗ್ಬೋದು, ಇಲ್ಲಿರೋ ಮೈಕ್ ಹಾವು ಥರ ಭಾಸವಾಗ್ಬೋದು. ಸಬ್ಕಾನ್ಷಿಯಸ್ ಮೈಂಡ್ ಆ ಇನ್ಫಾರ್ಮೇಷನ್ನ ಒಂದು 5D 6D ಥರ ಮೂವಿ ಥರ ಆ್ಯಕ್ಟ್ ಮಾಡತ್ತೆ, ಪ್ರೊಜೆಕ್ಟ್ ಮಾಡತ್ತೆ. ಕಾರ್ಟಿಕಲ್ ಬ್ರೈನ್ ಅಂದರೆ ಉನ್ನತ ಪೋರ್ಷನ್ ಬ್ರೈನ್ದು, ಅಲ್ಲಿಗೆ ಒಂದು ಪ್ರಶ್ನೆ ಇಡತ್ತೆ, ನಿನಗೆ ಈ ಇನ್ಫಾರ್ಮೇಷನ್ ಬೇಕಪ್ಪ ಬೇಡವಪ್ಪ ಅಂತ. ಆದರೆ ನಾವು ಎಂದೂ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮರೆಯಲ್ಲ, ನಿಮ್ಮ ಫೋನಿನ ಪಾಸ್ವರ್ಡ್ ಮರೆಯಲ್ಲ. ಯಾವ ಇನ್ಫಾರ್ಮೇಷನ್ ರಿಪೀಟೆಡ್ ಆಗಿ ನಮ್ಮ ಬ್ರೈನಲ್ಲಿ ರನ್ ಆಗುತ್ತೋ ಆ ಇನ್ಫಾರ್ಮೇಷನ್ ಸ್ಟೋರ್ ಆಗತ್ತೆ. ಈ ಮಾಮೂಲಿ ಸಂಗತಿಗಳು ದಿನನಿತ್ಯದ್ದು ಕೆಲವೆಲ್ಲ ಡಿಲೀಟ್ ಆಗತ್ತೆ. ಸೊ ನಿದ್ದೆಲಿ ವಾಟ್ ವಿ ಆರ್ ಡೂಯಿಂಗ್, ಕನಸು ಬಂದಾಗ ವಿ ಆರ್ ಡಿಲೀಟಿಂಗ್ ಅನ್ವಾಂಟೆಡ್ ಇನ್ಫಾರ್ಮೇಷನ್. ಸೊ ಇಟ್ ಈಸ್ ಸ್ಪೀಡಿಂಗ್ ಅಪ್ ದ ಬ್ರೈನ್. ಸೊ ಅದಕ್ಕೆ ಬೇರೆ ಯಾವುದೋ ಅರ್ಥ ಕೊಡೋದು ಬೇಕಾಗಿಲ್ಲ ಸಾಮಾನ್ಯ ಪರಿಸ್ಥಿತಿಲಿ. ಸೊ ನಿದ್ದೆ ಮಾಡಿದಾಗ ನಮ್ಮ ದೇಹ ತಂತಾನೆ ಮಸಲ್ ರಿಪೇರ್ ಆಗೋದು, ಹೌದು, ಎಲ್ಲ ಆಗತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಗ್ರೋತ್ ಹಾರ್ಮೋನ್ ಅಂತ ಹೇಳ್ತೀವಿ, ಇದು ಇನ್ ಪಲ್ಸಸ್ ರಿಲೀಸ್ ಆಗತ್ತೆ. ಸೊ ಅವಾಗ ಸ್ಲೋ ವೇವ್ ಸ್ಲೀಪ್ ಅಂತ ಕರಿತೀವಿ, ಅಥವಾ ಡೀಪ್ ಸ್ಲೀಪ್. ಬಟ್ ಹೆಸರು ಮಿಸ್ಲೀಡಿಂಗ್. ಡೀಪ್ ಸ್ಲೀಪ್ ಮಾತ್ರ ಮಾಡ್ಬಿಟ್ಟು ನಂಗೆ ಕನಸೇ ಬಿದ್ದಿಲ್ಲ ಅಂದರೆ ನಂಗೆ ಫ್ರೆಶ್ನೆಸ್ ಇರಲ್ಲ. ಸೊ ಡೀಪ್ ಸ್ಲೀಪ್ ಅಂದರೆ ಆಲ್ಮೋಸ್ಟ್ ಕೋಮಾ ಟೈಪ್ ಸ್ಲೀಪ್. ಆ ಟೈಮಲ್ಲಿ ಬಾಡಿ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಯಾವುದೋ ಉಸಿರಾಟದ ಸಮಸ್ಯೆ ಇತ್ತು, ಸರಿಯಾಗಿ ಉಸಿರು ಹೋಗಲಿಲ್ಲ, ಆವಾಗ ಏನಾಗುತ್ತೆ, ಫಿಯರ್ ಆ್ಯಂಡ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಲ್ಲ, ಅಡ್ರಿನಾಲಿನ್ ರಶ್ ಆಗುತ್ತೆ. ಈಗ ಇಂಟರ್ವ್ಯೂಗೆ ಬರೋಕ್ಕೆ ಮುಂಚೆ ನನಗೆ ಎದೆ ಡವ ಅಂತ ಹೊಡ್ಕೋತಾ ಇತ್ತು. ಆ ಥರ ನಿದ್ದೆಲಿ ಏನಾಗುತ್ತೆ, ಎಲ್ಲ ಹಾರ್ಮೋನ್ ಒಂದು ಲೆವೆಲಲ್ಲಿ ಹರಿಯೋದು ಬಿಟ್ಟು ಭಯಾನಕ ಕನಸು ಬೀಳ್ಬೋದು, ಅಥವಾ ನಮಗೆ ಉಸಿರಾಟದ ಕಷ್ಟ ಆಗಿರ್ಬೋದು, ಚೋಕಿಂಗ್, ಉಸಿರು ಸ್ಥಗಿತ ಆಗೋದು. ಈ ಥರ ಸಂದರ್ಭದಲ್ಲಿ ಈ ಎಲ್ಲ ಹಾರ್ಮೋನ್ಸು ರಿಲೀಸ್ ಆಗತ್ತೆ. ಸೊ ಬಾಡಿ ಎನ್ಸೈಮ್ಸ್ಗೆ ರೆಸ್ಟ್ ಆಗತ್ತೆ. ಆಮೇಲೆ ನೀವು ಎಷ್ಟೊತ್ತರ ಮಲಗಿ, ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಒಂದು ತಿಳಿ ಬೆಡ್ಶೀಟ್ ಎಳೆದು ಮಲಗಿದ್ದೀವಿ ಅಂತ ಅಂದ್ಕೊಳ್ಳೋಣ. 4 ಗಂಟೆ ಅಷ್ಟೊತ್ತಿಗೆ ಸರ್ವೇ ಸಾಮಾನ್ಯ ಎಲ್ಲರೂ ಏನು ಮಾಡ್ತಾರೆ, ಎದ್ಬಿಟ್ಟು ಐದಾರು ನೀರು ಕುಡಿತಾರೆ, ಇಲ್ಲ ಇನ್ನೊಂದು ಕಬ್ಳಿ ಹೊದ್ಕೋತಾರೆ, ಸಮ್ಮರ್ ಇಲ್ದಾರೆ. ಏನಕ್ಕೆ ಅಂದರೆ ಬಾಡಿ ಮೆಟಬಾಲಿಸಮ್ ಸ್ಲೋ ಆಗತ್ತೆ, ತುಂಬಾ ಸ್ಲೋ ಆಗತ್ತೆ. ಬೈ 4 o'clock ದಟ್ ಈಸ್ ದ ಮೋಸ್ಟ್ ವಲ್ನರಬಲ್. ಮತ್ತು ಬಾಡಿ ಟೆಂಪ್ರೇಚರ್, ಕೋರ್ ಬಾಡಿ ಟೆಂಪ್ರೇಚರ್ ಅದು ಕಮ್ಮಿ ಆಗತ್ತೆ. ಅದಕ್ಕೆ ಆ ಕೋಲ್ಡ್ ರೆಸ್ಪಾನ್ಸ್ ಬೆಳಗ್ಗೆ ಹೊತ್ತಿನಲ್ಲಿ ಆಗತ್ತೆ. ಸೊ ಹಾರ್ಟ್ ರೇಟ್ ಸ್ಲೋ ಆಗತ್ತೆ, ಬ್ಲಡ್ ಪ್ರೆಷರ್ 20% ಡ್ರಾಪ್ ಆಗತ್ತೆ ಬೆಳಗ್ಗೆ ಎದ್ದಿದ್ದಕ್ಕೂ. ಅಂದರೆ ಆವಾಗ ಉದ್ವೇಗ ಆಗುವಂಥದ್ದು ಏನೂ ಇಲ್ಲ. ಸೊ ಅದರಿಂದ ಬಾಡಿ ಕ್ಯಾನ್ ರೀಕ್ಯಾಲಿಬ್ರೇಟ್. ಸೊ ರೀಬೂಟಿಂಗ್ ಆಫ್ ದ ಬಾಡಿ, ನಾಟ್ ಓನ್ಲಿ ಬ್ರೈನ್. ಸೊ ಇವೆಲ್ಲ ನಡೆಯೋದು ನಿದ್ದೆಲಿ. ಇದೇ ನಿದ್ದೆಯ ಮಹತ್ವಕತೆ. ರೈಟ್. ಮಾತಿನ ಮಧ್ಯೆ ನೀವು ಹೇಳಿದ್ರಿ ಹುಟ್ಟಿದ ಮಕ್ಕಳಿಗೆ 20 ಗಂಟೆ ಬೇಕು, ಅಡಲ್ಟ್ಸ್ಗೆ ವಯಸ್ಕರಿಗೆ ಒಂದು 7ರಿಂದ 8 ಗಂಟೆ ಬೇಕು, ವೃದ್ಧರಿಗೆ ಸ್ವಲ್ಪ ಕಡಿಮೆ ಬೇಕು ಅಂತ ನೀವು ಹೇಳ್ತಾ ಇದ್ರಿ. ಯಾಕೆ ಈ ತರ? ಮನುಷ್ಯ ಅಂದ್ರೆ ಮನುಷ್ಯ ತಾನೆ, ಈ ಸೈನ್ಸ್ ಸ್ವಲ್ಪ ಬಿಡಿಸಿ ಹೇಳಕ್ಕಾಗತ್ತೆ? ಈಗ
ನವಜಾತ ಶಿಶು ಬೇಗ ಬೇಗ ಬೆಳಿಬೇಕಾ, 70 ವರ್ಷದವರು ಬೇಗ ಬೆಳಿಬೇಕಾ? ಶಿಶು. ಸೊ ಗ್ರೋತ್ ಹಾರ್ಮೋನ್ ನೇಚರ್ ಅಂತ ಕರೀರಿ, ಭಗವಂತ ಅಂತ ಕರೀರಿ, ಆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋದೇ ಡೀಪ್ ಸ್ಲೀಪಲ್ಲಿ. ಸೊ ಹಾಗಾಗಿ ನಂಬರ್ ಆಫ್ ಅವರ್ಸ್ ಮಗು ಜಾಸ್ತಿ ಮಲಗದಷ್ಟು ಬೆಳವಣಿಗೆ ಚೆನ್ನಾಗಿರುತ್ತೆ. ವಯಸ್ಸಾದ್ಮೇಲೆ ಬೆಳವಣಿಗೆ ಆಗೋ ಅವಶ್ಯಕತೆ ಇಲ್ವಲ್ಲ, ಆ ಟೈಮಲ್ಲಿ ಬೆಳವಣಿಗೆ ಬೇಕಾಗಿಲ್ಲ, ಓನ್ಲಿ ಮೇಂಟೆನೆನ್ಸ್ ಬೇಕಾಗಿದೆ. ಆದ್ರಿಂದ ಸ್ಲೀಪ್ ಕಮ್ಮಿ. ತುಂಬಾ ಪ್ರಾಕ್ಟಿಕಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರಿ ಡಾಕ್ಟರ್. ಈ ಒಂದು ಪ್ರಶ್ನೆ ನಿಮ್ಮ ಒಂದು ಪ್ರೊಫೆಷನ್ ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸ್ಟುಡಿಯೋಗೂ ತುಂಬಾ ಜನ ಡಾಕ್ಟರ್ಸ್ ಬರ್ತಾ ಇರ್ತಾರೆ. ಎಲ್ಲರೂ ಕೂಡ ಕಾಫಿ ಪ್ರಿಯರು, ಮೋಸ್ಟ್ ಆಫ್ ದ ಡಾಕ್ಟರ್ಸ್. ಈಗ ಕಾಫಿ ಪ್ರಿಯರಿಗೆ ಕೆಲವರು ಇರ್ತಾರೆ, ಎಷ್ಟು ಗಂಟೆ ಕಾಫಿ ಕುಡಿದ್ರು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಕೆಲವರು ಕಾಫಿ ಪ್ರಿಯರಿಗೆ ನಿದ್ದೆ ಬರೋದಿಲ್ಲ. ಇದ್ರಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕಾಫಿ ಕುಡಿದು ಕಣ್ ತುಂಬ ನಿದ್ದೆ ಮಾಡೋರ ಸಾಮಾನ್ಯವಾಗಿ ಇದು ಅಭ್ಯಾಸ ಬಲದ ಮೇಲೆ ಹೋಗುತ್ತೆ. ಈಗ ನಾವು ನೋಡೋಣ, ನಮ್ಮ ದೇಶದಲ್ಲಿ 5 ಗಂಟೆಯಲ್ಲಿ ಕಾಫಿ ಎಲ್ಲರೂ ಕುಡಿಬೇಕು ಅಂತ ಆ ಥರ ತೋರಿಸ್ತಾರೆ. ಫ್ರೆಂಡ್ಸ್ ಇದ್ದಾಗ ಇನ್ನೂ ಅದರ ಮಜಾ ಬೇರೆ ಇರುತ್ತೆ. ಬಟ್ ನೈಟಲ್ಲಿ ಯಾರು ಕುಡಿಯಲ್ವಲ್ಲ ನಮ್ಮ ದೇಶದಲ್ಲಿ, ಸ್ವಾಭಾವಿಕವಾಗಿ ಕುಡಿಯಲ್ಲ. ಆದರೆ ಇಟಲಿ ದೇಶದಲ್ಲಿ ನೋಡೋಣ, ಊಟ ಎಲ್ಲ ಮುಗಿದು, ಡಿನ್ನರ್ ಮುಗಿದು ಎದ್ದೋಗೋ ಟೈಮಲ್ಲೂ ಕಾಫಿ ತಗೋತಾರೆ, ಮಲ್ಕೊಳ್ಳೋ ಟೈಮಲ್ಲೂ ಕಾಫಿ ತಗೋತಾರೆ. ಸ್ಲೀಪ್ ಹೈಜೀನ್ ಅಂತ 10 ಹಲವು ಸಂಗತಿಗಳಿದೆ. ನಮಗೆ ಒಳ್ಳೆ ನಿದ್ದೆ ಬರ್ಬೇಕಾದ್ರೆ ಏನೇನು ಮಾಡ್ಬೋದು, ಏನೇನು ಮಾಡಬೇಕು ಅನ್ನೋದು ಪ್ರೂವ್ ಆಗಿ ಒಂದು ಇದ್ರ ತರ ಇದೆ, ಕಟ್ಟು ನಿಯಮಗಳ ತರ ಇದೆ. ಅದರಲ್ಲಿ ಒನ್ ಆಫ್ ದ ರೂಲ್ ಕೆಫಿನೇಟೆಡ್ ಡ್ರಿಂಕ್ಸ್ ಅಂತ ಕರಿತೀವಿ. ಕೆಫಿನ್ ಇರುವಂತ ಪದಾರ್ಥಗಳ ಸೇವನೆ ಮಾಡಬೇಡಿ ಅಂತ ಹೇಳ್ತೀವಿ. ಇದು ಸತ್ಯ. ಬಟ್ ಅದನ್ನ ರೀಜನ್ಗೆ ಪ್ರಕಾರ ನಾವು ಅಳವಡಿಸ್ಬೇಕು. ಯಾರಿಗೋ ಅಭ್ಯಾಸ ಇದೆ ಅಂದ್ರೆ ಮಾಡ್ಕೊಳ್ಳಿ, ಬಟ್ ಬೈ ಅಂಡ್ ಲಾರ್ಜ್ ಅಭ್ಯಾಸ ಇಲ್ಲ ಅಂದ್ರೆ ರಾತ್ರಿ ಹೊತ್ತು ಕಾಫಿ ಕುಡಿದು ಜಾಗರಣೆ ಮಾಡಕ್ ಹೋಗ್ಬೇಡಿ ಅಂತ ಹೇಳೋದು ಒಂದು ಸಹಜವಾದ ವಿಚಾರ. ಸ್ಲೀಪ್ ಹೈಜೀನ್ ಅಂತ ನೀವು ಹೇಳ್ತಾ ಇದ್ರಿ, ಒಂದು ಕಾಫಿ ವಿಚಾರ ಹೇಳಿದ್ರಿ, ಆ ಥರದ್ದು ಇನ್ನೊಂದಷ್ಟು ಇರ್ಬೇಕಲ್ಲ? ತುಂಬಾ ಇದೆ. ಏನು ಅಂದ್ರೆ ನಾವು ಹಿಂದೆ ಬರೋದಿಲ್ಲ, ಸುಖ ಸಂಸಾರಕ್ಕೆ ಸೂತ್ರಗಳು 12 ಸೂತ್ರಗಳು, ಇಲ್ಲೂ 10 ಸೂತ್ರಗಳಿದೆ. ಮೊದಲನೇದು, ನೀವು ಈ ಸ್ಕ್ರೀನ್ ಟೈಮ್ ಅನ್ನೋದನ್ನ ಮಲಗೋದು 10 ಗಂಟೆ ಅಥವಾ 11 ಗಂಟೆ ಇದ್ರೆ 2 ಗಂಟೆ ಮುಂಚೆನೆ ಬ್ರೈಟ್ ಲೈಟ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ಲೈಟ್ ಎಮಿಟಿಂಗ್ ಡಿವೈಸಸ್, ಐಪ್ಯಾಡ್ಗಳಿರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಫೋನ್ಸ್ ಇರ್ಬೋದು, ಸ್ಮಾರ್ಟ್ ಫೋನ್ಸ್, ಟೆಲಿವಿಷನ್, ಇದು 400 ನ್ಯಾನೋಮೀಟ್ರಲ್ಲಿ ಲೈಟ್ನ ಎಮಿಟ್ ಮಾಡುತ್ತೆ. ಆ ಲೈಟ್ ಡೈರೆಕ್ಟ್ಲಿ ನಮ್ಮ ಕಣ್ಣಿಗೆ ಬಿದ್ದು ಕಣ್ಣಿಂದ ಹಿಂದೆ ನರ ಒಂದು ಚಿಕ್ಕ ಗ್ರಂಥಿ, ಗ್ಲ್ಯಾಂಡ್, ಪೈನಿಯಲ್ ಗ್ಲ್ಯಾಂಡ್ ಅಂತ, ಆ ಗ್ಲ್ಯಾಂಡ್ಗೆ ಹೋಗಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಗ್ಲ್ಯಾಂಡ್ ಏನು ಮಾಡುತ್ತೆ, ಹಠತ್ತಾಗಿ ಸ್ಟ್ರೈಕ್ ಮಾಡಿದವ್ರ ಥರ ಅದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದನ್ನು ನಿಲ್ಲಿಸುತ್ತೆ. ಆ ಗ್ಲ್ಯಾಂಡ್ ಯಾವ ಹಾರ್ಮೋನ್ ಮಾಡುತ್ತೆ? ಮೆಲಟೋನಿನ್ ಅಂತ. ಸೊ ಮೆಲಟೋನಿನ್ ನಿದ್ದೆ ಹಾರ್ಮೋನ್. ಸೊ ಆ ಕಾರಣದಿಂದ ಹಾರ್ಮೋನೇ ರಿಲೀಸ್ ಆಗದಿದ್ದಾಗ ಏನಾಗುತ್ತೆ, ಸ್ಲೀಪ್ ಪೋಸ್ಟ್ಪೋನ್ ಆಗುತ್ತೆ. ಸೊ ನಂಬರ್ 1, ಲೈಟ್ ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೊಳ್ಳಿ. ಎರಡನೇದು, ನಿಮಗೆ ಅಭ್ಯಾಸ ಇದ್ದರೆ ಒಂದು ಕ್ವಿಕ್ ಸ್ನಾನ, ಬಾತ್, ಶವರ್ ಆ ಥರ. ಇಲ್ಲಪ್ಪ ರಾತ್ರಿ ಹೊತ್ತಿನಲ್ಲಿ ಯಾರು ನಾವೇನು ಹುಚ್ಚರ ಸ್ನಾನ ಮಾಡೋಕ್ಕೆ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಈ ನ್ಯೂಟ್ರಲ್ ಆಯಿಲ್ ಯಾವುದು ನೀರಲ್ಲಿ ಬೇಗ ತೊಳಿಬೋದು ವಿತೌಟ್ ಸೋಪ್, ಆಲಿವ್ ಆಯಿಲ್, ಆ ಥರ ಮಂಡಿಯಿಂದ ಕೆಳಗಡೆಗೆ ಸ್ವಲ್ಪ ಹದವಾಗಿ ಅದನ್ನು ಮಸಾಜ್ ಮಾಡಿಕೊಂಡು ಬೆಚ್ಚಗಿರೋ ನೀರಲ್ಲಿ ಅದನ್ನು ತೊಳೆದ್ರೆ ಅವಾಗ ಕಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಬಿಲ್ಡಪ್ ಆಗುತ್ತೆ. ಅದೇ ಒಂದು ಸ್ಟಿಮ್ಯುಲೇಷನ್ ನಿದ್ದೆ ಬರಲಿಕ್ಕೆ. ಅಂದರೆ ನಾವೆಲ್ಲ ಥರದ ಸಂಖ್ಯೆಗಳನ್ನು ಮೆದುಳಿಗೆ ಕೊಡ್ತಾ ಇದ್ದೀವಿ, ಗುರುಗಳೇ ರೆಡಿಯಾಗಿ ನಿದ್ದೆ ಪ್ರಪಂಚಕ್ಕೆ ಹೋಗೋಣ ಅಂತ. ಇದಾದಮೇಲೆ ಯಾವಾಗಲೂ ಬೆಡ್ರೂಮ್ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿಲಿರಬೇಕು. ಅದು ನಿದ್ದೆ ಬರಲಿಕ್ಕೂ ಮತ್ತು ಮೇಂಟೈನ್ ಮಾಡಲಿಕ್ಕೂ ಇದಾಗತ್ತೆ. ಆಮೇಲಿಂದ ಮದ್ಯಪಾನ, ಸ್ಮೋಕಿಂಗ್, ಇದ್ಯಾವುದು ಮಲಗೋದಕ್ಕೆ ಮುಂಚೆ ಮಾಡೋದು ಸೂಕ್ತ ಅಲ್ಲ. ಇದೆಲ್ಲದರ ಜೊತೆಗೆ ದಿನದಲ್ಲಿ ನೂರಾರು ಸಂತೋಷವಾಗುವಂಥ ವಿಚಾರಗಳು ಬಂದಿರುತ್ತೆ, ಆಘಾತ ಆಗುವಂಥ ವಿಚಾರಗಳು ಬಂದಿರುತ್ತೆ. ನಮ್ಮ ಮೈಂಡ್ ಯಾವುದ್ರ ಮೇಲೇನೋ ಕೇಂದ್ರೀಕೃತವಾಗಿ ಅದನ್ನೇ ಯೋಚಿಸ್ತಾ ಇರ್ತೀವಿ. ಅದರಿಂದ ಈಚೆ ಬರೋಕ್ಕೆ ಬೇಕಾದ್ರೆ ಇಂಡೈರೆಕ್ಟ್ ಲೈಟಲ್ಲಿ ಏನೋ ಒಂದು ಓದಿ, ಬೇಡವಾ ನೀವು ಸ್ವಲ್ಪ ಮ್ಯೂಸಿಕ್ ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಅನ್ವೈಂಡ್ ಆಗುತ್ತೆ. ಸೊ ಇವನ್ನೆಲ್ಲ ನಾವು ಸ್ಲೀಪ್ ಹೈಜೀನ್ ಮೆಷರ್ಸ್ ಅಂತ ಕರಿತೀವಿ.
ಸ್ಲೀಪ್ ಹೈಜೀನ್ ಮೆಷರ್ಸ್ ನಲ್ಲಿ ಈಗಷ್ಟೇ ಹೇಳಿದ್ರಿ ಮೊಬೈಲ್ ಅನ್ನ ಬಳಸೋದು ಸ್ವಲ್ಪ ನಿದ್ದೆ ಬರೋದನ್ನ ತಡೆಯತ್ತೆ ಅಂತ. ಬಟ್ ಡಾಕ್ಟರ್, ನಮ್ಮ ಈ ಒಂದು ಲೈಫ್ ಸ್ಟೈಲ್ ನಲ್ಲಿ ಮೊಬೈಲ್ ಇಲ್ಲದೆ ಮೊಬೈಲ್ ನ ನೋಡೋದಿಲ್ಲ ಅಂತ ಹೇಳಿ ಸ್ವಲ್ಪ ಕಷ್ಟ ಇದೆ. ಏನಾದ್ರೂ ಒಂದು ಅಲ್ಲೇನಾದ್ರೂ ಟ್ರಿಕ್, ಸ್ಮಾರ್ಟ್ ಟಿಪ್ ಏನಾದ್ರೂ ಇದೆಯಾ ಆ ಥರದ್ದು? ಅಂದರೆ ಈಗ ನಾನು ಡಾಕ್ಟರ್ ಆಗಿ ನನಗೆ ರಾತ್ರಿ ಹೊತ್ತು ಒಂದು 6ರಿಂದ 10 ಕಾಲ್ ಬರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸ್ಕ್ರೀನೇ ನೋಡಲ್ಲ. ನಾನು ನಿದ್ದೆಲಿರ್ತೀನಿ, ಫೋನ್ ಎತ್ತೀನಿ, ಮಾತಾಡ್ತೀನಿ, ಫೋನ್ ಇಟ್ಬಿಡ್ತೀನಿ. ಅನಿವಾರ್ಯ ಆದಾಗ ಆ ಥರ ಒಂದು ಮಾಡಬೇಕಾಗತ್ತೆ. ಈಗ ಯಾವುದೋ ಕಾರಣಕ್ಕೆ ನಿದ್ದೆ ಬರಲಿಲ್ಲ, ನಾವು ಎದ್ದು ಕೂತ್ಕೊಂಡು ಮೊಬೈಲ್ ನೋಡಿದ್ರೆ, ಲೈಟ್ ನೋಡಿದ್ರೆ ಮತ್ತೆ ಬರೋ ನಿದ್ದೆ ಇನ್ನೊಂದು 2 hours ಪೋಸ್ಟ್ಪೋನ್ ಆಗುತ್ತೆ. ಸೊ ಇದು ಗಮನದಲ್ಲಿ ಇರಬೇಕು. ಫೋನ್ ಬಳಸೋದು ತಪ್ಪಲ್ಲ, ಯಾವುದಕ್ಕೆ ಬಳಸ್ತೀವಿ, ಎಷ್ಟು ಬಳಸ್ತೀವಿ, ಇದು ಎರಡೂ ತುಂಬ ಇಂಪಾರ್ಟೆಂಟ್. ಸೊ ಮಧ್ಯರಾತ್ರಿ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಡಾಕ್ಟರ್ ನೀವು. ಮಧ್ಯರಾತ್ರಿ ಕೆಲವು ಸರ್ತಿ ನಿದ್ದೆ ಬರ್ದೇ ಇದ್ದಾಗ ಮೊಬೈಲ್ ಎತ್ತಿ ನೋಡುವಂತ ಅಭ್ಯಾಸ ಸುಮಾರು ಜನರಿಗಿರುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡಬೇಕು? ನೀವು ಮಲಗಿರೋ ಮಂಚದಿಂದ ಎದ್ದೇಳಿ, ಒಂದು ಮನೆಯಲ್ಲೇ ಅಥವಾ ಬೆಡ್ರೂಮಲ್ಲೇ ಒಂದು ರೌಂಡ್ ಹಾಕಿ, ನೀರು ಕುಡೀರಿ, ಒಂದು ಕಡೆ ಕೂತ್ಕೊಳ್ಳಿ, ಕಿವಿಲಿ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಕೊಡಿ. ಕಣ್ರೆಪ್ಪೆ ದಪ್ಪ ಆಗೋದವ್ರ ಥರ ಆಗುತ್ತೆ, ನಿದ್ದೆ ಬರೋ ಥರ ಫೀಲಿಂಗ್ ಬರುತ್ತೆ. ಆವಾಗ ವಾಪಸ್ ಹೋಗಿ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಅಂದ್ರೆ ಮೊಬೈಲ್ ನೋಡ್ಲೇಬೇಕು ಅನ್ನೋದಾದ್ರೆ ಅಥವಾ ಮೊಬೈಲ್ ಅನ್ನ ಬಳಸಲೇಬೇಕು ಅನ್ನೋದಾದ್ರೆ ಯಾವ್ದಾದ್ರು ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಕೇಳೋದೇ ಬೆಟರ್ ರಾದರ್ ದ್ಯಾನ್ ಸ್ಕ್ರೀನ್ ಟೈಮ್ ಅಂತ ನೀವು ಹೇಳ್ತಾ ಇದ್ದೀರಾ. ಹೆಣ್ಣು ಮಕ್ಕಳಿಗೆ ನಿದ್ದೆ ಜಾಸ್ತಿ ಬೇಕು ಅನ್ನೋದು ಒಂದು ರಿಸರ್ಚ್ ಹೇಳುತ್ತೆ. ಇದು ಎಷ್ಟು ಮಟ್ಟಕ್ಕೆ ಸರಿ, ಮತ್ತೆ ನಿಮ್ಮ ಅನುಭವ ಏನ್ ಹೇಳುತ್ತೆ? ನನ್ಗನ್ಸೋದು ನಿದ್ದೆ ಈಸ್ ಜೆಂಡರ್ ನ್ಯೂಟ್ರಲ್. ಈಗ ರಿಲೇಟಿವ್ಲಿ ನಾ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸ್ಲೀಪ್ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನ ಮಾಡೋದು ಇಂಪಾರ್ಟೆಂಟ್. ಆಮೇಲೆ ಹೆಂಗಸರಿಗೆ ಯಾಕೆ ಜಾಸ್ತಿ ಬೇಕಾಗ್ಬೋದು, ರಿಸರ್ಚಲ್ಲಿ ಕೆಲವು ಬಯಾಸ್ ಇರುತ್ತೆ. ಎಂತೆಂಥ ಪ್ರೊಫೈಲ್ ಇರೋ ಹೆಂಗಸರನ್ನ ಸೆಲೆಕ್ಟ್ ಮಾಡಿದ್ರು, ಅವರೆಲ್ಲ ತುಂಬ ಶ್ರಮ ಪಡೋವಂಥ ಹೆಂಗಸರಾಗಿದ್ದರೆ ಅವಾಗ ಏನಾಗುತ್ತೆ, ಅವ್ರಿಗೆ ನ್ಯಾಚುರಲಿ ವೆನ್ ಯು ಕಂಪೇರ್ ವಿತ್ ಮೆನ್ ದೇ ವಿಲ್ ಸ್ಲೀಪ್ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಆ ರೀತಿಯಾಗಿ ಗಂಡು ಹೆಣ್ಣು ಬೇರೆ, ಸ್ಲೀಪ್ ಇಂಡಿವಿಜುವಲ್ ಅಂತ ಜೆಂಡರ್ ನ್ಯೂಟ್ರಲ್ ಅಂತ ತಗೊಳ್ಳೋದು ಬೆಟರ್. ಓಕೆ, ಸೊ ಹೆಚ್ಚಿಗೆ ಹೆಣ್ಮಕ್ಳಿಗೆ ನಿದ್ದೆ ಮಾಡಬೇಕು ಅನ್ಸಿದ್ರೆ ಮಾಡ್ಲಿ, ಏನಿದೆ ಅದರಲ್ಲಿ, ದೇ ಡಿಸರ್ವ್. ಅಬ್ಸಲ್ಯೂಟ್ಲಿ. ಓಕೆ, ಈಗ ನಾನು ನಿದ್ರೆಯ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದೀನಿ. ಗೊರ್ಕೆ ಹೊಡೆಯೋದು ಸುಮಾರಷ್ಟು ಡಿವೋರ್ಸಸ್ಗೂ ಕೂಡ ಇದು ಕಾರಣ ಆಗುತ್ತೆ. ಇದಕ್ಕೇನಾದ್ರೂ ಒಂದು ಕ್ವಿಕ್ ಸೊಲ್ಯೂಷನ್ ಇದೆಯಾ? ಒಂದು, ಮತ್ತೆ ಇನ್ನೊಂದು, ಗೊರ್ಕೆ ಹೊಡೆಯೋರಿಗೆ ಗೊತ್ತಾಗಲ್ಲ ಅವರು ಗೊರ್ಕೆ ಹೊಡಿತಿದ್ದಾರೆ ಅಂತ. ಅದಕ್ಕೂ ಮತ್ತೆ ಹೃದಯದ ಸಂಬಂಧದ ಸಮಸ್ಯೆಗೂ ಏನಾದ್ರೂ ಲಿಂಕ್ ಇದೆಯಾ? ಒಂದು 40ರಿಂದ 50 ವರ್ಷದ ಹಿಂದೆ ಹೋಗೋಣ, ಟೈಮ್ ಟ್ರಾವೆಲ್. ಆಗಿನ ಕಾಲದಲ್ಲಿ ಎಲ್ಲರೂ ಸ್ಲಿಮ್ ಇರ್ತಾ ಇದ್ರು, ತಿನ್ನಿರ್ತಾ ಇದ್ರು. ಒಂದು ಮೆಣಸಿನ ಪುಡಿ ಮಾಡ್ಬೇಕಾ, ಮಿಕ್ಸಿ ಇರ್ತಾ ಇತ್ತಾ, ಒನಕೆ ಇಟ್ಕೊಂಡು ಇದು ಮಾಡೋರು, ಎತ್ತಿ ಎತ್ತಿ ಬಟ್ಟೆ ಒಗೆಯೋರು ಅಲ್ವಾ? ಎಷ್ಟು ಪರಿಶ್ರಮ ಅನ್ನೋದು ಎಷ್ಟಿತ್ತು. ಈಗಿನ ಕಾಲದಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು 10 ಹಲವು ಕೆಲಸನ ಮಾಡಿಬಿಟ್ಟು ಆರಾಮಾಗಿ ಒಂದು 3 hours ಕೂತಿರ್ಬೋದು. ದೋಸೆ ಮೇಕರಿಂದ ಹಿಡಿದು ಇಡ್ಲಿ ಮೇಕರ್ ತನಕ ಬಂದ್ಬಿಟ್ಟಿದೆ. ಸೊ ಆ ಕಾಲದಲ್ಲಿ ಗೊರ್ಕೆ ಹೊಡಿತಾ ಇದ್ದವ್ರು ಯಾರು ಅಂದರೆ ಊರಿನ ಮುಖ್ಯಸ್ಥ ಮಾತ್ರ. ಈ ಚಂದಮಾಮದ ಕತೆ ಇರ್ಬೋದು, ದೂರದರ್ಶನದ ಹಳೆ ಕಾಲದ್ದು ಇರ್ಬೋದು. ಯಾರು ರಿಚ್ ಪರ್ಸನ್ ಇರ್ತಾನೆ ಊರಲ್ಲಿ, ಅವನ ಮನೆ ಈಚೆ ಕೆಲಸಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ. ಅವ್ರಿಗೆ ನಿದ್ದೆನೂ ಇಲ್ಲ, ಅವ್ರಿಗೆ ಗೊರ್ಕೆನೂ ಇಲ್ಲ. ಯಾರು ಚೆನ್ನಾಗಿ ಮೃಷ್ಟಾನ್ನ ಭೋಜನ ಮಾಡಿ ಮಲಗಿದಾರೋ ಅವರು ಜೋರಾಗಿ ಗೊರ್ಕೆ ಹೊಡಿತಾ ಇರ್ತಾರೆ. ಅಂದರೆ ಮೊದಲನೇ ಸಂಗತಿ, ಒಳ್ಳೆ ಪರಿಶ್ರಮ ಇದ್ದರೆ ಆವಾಗ ಗೊರ್ಕೆ ಬರೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ. ನಂಬರ್ 1. ನೀವು ನೋಡಿರ್ತೀರ, 20-30 ವರ್ಷದ ಕೆಳಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಯಾರೋ ಮಲಗಿರ್ತಾನೆ, ಬಿಸಿಲಲ್ಲೇ ಮಲಗಿರ್ತಾನೆ, ತುಂಬಾ ಜೋರಾಗಿ ನಿದ್ದೆ ಬರ್ತಾ ಇರ್ತಾನೆ. ಅಂದ್ರೆ ಕುಡ್ದಿದ್ದಾನೆ ಅಂತಲ್ಲ, ಕುಡಿದೇನು ಕೆಲವರು ಮಲಗಿರ್ತಾರೆ. ಅದ್ ಯಾಕೆ? ಮ್ಯಾನ್ಯುಯಲ್ ಲೇಬರ್ ಯಾರು ಮಾಡ್ತಾರೋ ಅವ್ರು ಮಾತ್ರ ಒಳ್ಳೆ ನಿದ್ದೆ ಮಾಡ್ತಾರೆ. ಅದೇ ತುಂಬಾ ದಪ್ಪಗೆ ಇರೋರು, ಹೊಟ್ಟೆ ಟ್ರಂಕಲ್ ಒಬೇಸಿಟಿ ಅಂತೀವಿ ಅದಿರೋದು, ಈ ಡಬಲ್ ನೆಕ್ ಇರೋರು, ಅವ್ರಿಗೆ ಏನಾಗತ್ತೆ, ಮಲಗಿದ ತಕ್ಷಣ ಮೈಂಡ್ ನಿದ್ದೆಗೆ ಹೋಗುತ್ತೆ, ಬಾಡಿ ರೆಸ್ಟ್ಗೆ ಹೋಗುತ್ತೆ. ಆವಾಗ ಈ ವಿಂಡ್ ಪೈಪ್ ಅಂತ ಹೇಳ್ತೀವಲ್ಲ,
ಅದರ ಸುತ್ತಮುತ್ತ ಇರೋ ಮಸಲ್ಸು ಬೇಕಾಗಿರೋದಕ್ಕಿಂತ ಜಾಸ್ತಿ ಕೊಲ್ಯಾಪ್ಸ್ ಆಗುತ್ತೆ ಈ ಪೋರ್ಷನಲ್ಲಿ. ಓಕೆ. ಆವಾಗ ಈ ಪೋರ್ಷನ್ ನ್ಯಾರೋ ಆದಷ್ಟು ಒಂದು ನಾದಸ್ವರ ಇದ್ದಂಗೆ, ಅದೇ ಆ ಗೊರಕೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಗೊರಕೆ ಆಗ್ತಾ ಇದೆ ಅಂದರೆ ಅದರ ಅರ್ಥ ಒಳಗಡೆ ಹೋಗುವಂಥ ಗಾಳಿ ಹೋಗ್ತಾ ಇಲ್ಲ, ಆಮ್ಲಜನಕ ಕಮ್ಮಿ ಆಗ್ತಾ ಇದೆ ಅನ್ನೋದೇ ಅದರ ಅರ್ಥ. ಇದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ಕಂಪ್ಲೀಟ್ ಏರ್ವೇ ಕೊಲ್ಯಾಪ್ಸ್ ಆಗುತ್ತೆ. ಆವಾಗ ಈವನ್ ಆ ಏನು ನಾದ ಬರ್ತಾ ಇತ್ತೋ ಅದು ನಿಂತೋಗುತ್ತೆ. ಬಿಕಾಸ್ ಗಾಳಿನೇ ಹೋಗ್ತಿದ್ದಾಗ ಶಬ್ದ ಹೆಂಗಾಗತ್ತೆ. ಪಕ್ಕದಲ್ಲಿ ಈಗ ಯಾರೋ ಮಲಗಿದ್ದಾರೆ, ಹೆಂಡತಿ ಮಲಗಿದ್ದಾಳೆ ಅಂದ್ಕೊಳ್ಳಿ, ಅವಳು ಸಡನ್ನಾಗಿ ಮತ್ತೆ ಎಚ್ಚರ ಆಗ್ತಾಳೆ. ಇಷ್ಟೊತ್ತು ಒಳ್ಳೆ ಏನು ಶನಿ ಥರ ನೀವು ಗೊರಕೆ ಹೊಡೆದ್ರಿ ಅಂತ ಬೈತಾ ಇದ್ದವಳು ಸಡನ್ನಾಗಿ ಎದ್ದು ನೋಡ್ತಾಳೆ, ಏನಾಯ್ತು, ಉಸಿರೇ ನಿಲ್ಲಿಸ್ಬಿಟ್ನಾ ಇವನು ಅಂತ. ಯಾಕಂದ್ರೆ ಅಷ್ಟು ಸೈಲೆಂಟ್ ಆಗಿ ಹೋಗಿದೆ ರೂಮ್. ಅಂದರೆ ಉಸಿರಿನೊಳ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಆವಾಗ ಏನು ಮಾಡ್ತಾರೆ, ಆಟೋಮೆಟಿಕ್ ಆಗಿ ಬಾಯಿ ತೆಗೆದು ಉಸಿರಾಡಕ್ಕೆ ಶುರು ಮಾಡ್ತಾರೆ. ಗೊರಕೆನೂ ವಾಪಸ್ ಸ್ಟಾರ್ಟ್ ಆಗುತ್ತೆ ಬೇರೆ ರೀತಿಲಿ, ಬೇರೆ ಬೇರೆ ಸೌಂಡ್ಸ್. ನಾಲ್ಗೆ ಆಚಾರವಿರೋ ನಾಲ್ಗೆನೋ ಆಚಾರವೇ ಇಲ್ಲದೆ ಇರೋ ನಾಲ್ಗೆನೋ ರಾತ್ರಿ ಹೊತ್ತಿನಲ್ಲಿ ಅದು ಇಟ್ಸ್ ಜಸ್ಟ್ ಎ ಮಸಲ್ ತುಂಡು. ಸೊ ಅದೇನು ಮಾಡುತ್ತೆ, ಗ್ರಾವಿಟಿಗೆ ಟೋನ್ ಇರಲ್ವಲ್ಲ, ಹಿಂದಕ್ಕೆ ಹೋಗಿ ಕಚ್ಕೊಳತ್ತೆ. ಮೌತ್ ಡ್ರೈ ಆಗಿದ್ರೆ ಅದು ಸ್ಟಿಕ್ ಆಗತ್ತೆ, ಇನ್ನೂ ಉಸಿರುನಾಳಕ್ಕೆ ತೊಂದರೆ ಆಗತ್ತೆ. ಅವಾಗ ಚೋಕಾಗಿ ಎದ್ದು, ನಾನು ಯಾಕೆ ಎದ್ದೆ ಗೊತ್ತಾಗಲ್ಲ, ಎದ್ದು ಕೆಮ್ದಂಗೆ ಮಾಡ್ತೀವಿ. ಸೊ ಗೊರಕೆದು ಹಂತವಾಗಿ ಏನಾಗತ್ತೆ, ಆಕ್ಸಿಜನ್ ಲೆವೆಲ್ಸ್ ಕಟ್ ಆಗುತ್ತೆ, ಉಸಿರಾಟ ಸ್ಥಗಿತವಾಗತ್ತೆ. ಎದೆ ಮತ್ತು ಡಯಾಫ್ರಾಮ್ ಅಂತ ಏನು ಕರಿತೀವಿ ಅವು ಇನ್ನಷ್ಟು ಜಾಸ್ತಿ ಪರಿಶ್ರಮ ಮಾಡುತ್ತೆ. ಅವಕ್ಕೆ ಅರ್ಥ ಆಗಲ್ಲ ಇಲ್ಲೇನೆ ಕ್ಲೋಸ್ ಆಗ್ತಾ ಇದೆ ಅಂತ. ಅವು ತಾವು ಕೆಲಸ ಜಾಸ್ತಿ ಮಾಡಬೇಕು ಅಂತ ಮಾಡುತ್ತೆ, ಮತ್ತೆ ಬ್ರೈನ್ಗೆ ಎಚ್ಚರ ಮಾಡುತ್ತೆ. ಇದೇ ಥರ ಆಗ್ತಾ ಇದ್ದಾಗ ಏನಾಗುತ್ತೆ, ಹಾರ್ಮೋನ್ಸ್ ರಿಲೀಸ್ ಆಗಕ್ಕೆ ಶುರು ಆಗುತ್ತೆ. ಕೌಂಟರ್ ರೆಗ್ಯುಲೇಟರಿ ಹಾರ್ಮೋನ್ಸ್ ಅಂತ ಕರಿತೀವಿ. ಫ್ಲೈಟ್ ಆರ್ ಫಿಯರ್ ಹಾರ್ಮೋನ್ಸ್ ಅಂತ ಮಾತಾಡೋದ್ವಲ್ಲ, ಅದೇ ಥರ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಇನ್ಸುಲಿನ್ ಇರ್ಬೋದು, ಅಡ್ರಿನಲಿನ್ ಇರ್ಬೋದು. ಈ ಥರ ನೂರಾರು ಹಾರ್ಮೋನು ಪ್ರತಿಕ್ರಿಯೆಗಳು ನಡೆಯೋಕ್ಕೆ ಶುರುವಾಗುತ್ತೆ ದೇಹದಲ್ಲಿ. ಈ ಗೊರಕೆ ಇದ್ದಾಗ ದೇಹದಲ್ಲಿ ಆಗೋದು ನಿದ್ದೆ ಅಲ್ಲ, ಯುದ್ಧ ಸಮರ. ವ್ಯಕ್ತಿ ತುಂಬ ಒಳ್ಳೆಯವರು, ನನ್ನ ಥರ ಇರ್ಬೋದು, ನಿಮ್ಮ ಥರ ಒಳ್ಳೆ ವ್ಯಕ್ತಿ ಇರ್ಬೋದು, ಬಟ್ ನಿದ್ದೆ ಇಲ್ದಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರ ಮೇಲೂ ಚಿಟಪಟ ಅಂತ ಇರ್ತಾರೆ. ಇರಿಟಬಿಲಿಟಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಕೆಲಸ ಹೆಂಗೆ ಮಾಡಬೇಕು, ಇವನು ಯಾರೋ ಡಾಕ್ಟರ್ ಬರ್ತಾನೆ, ಇವನು ಇಂಟರ್ವ್ಯೂ ಮಾಡಬೇಕು, ಏನು ಮಾಡಲಿ, ನಾನು ಫೋಕಸ್ ಮಾಡೋಕ್ಕಾಗತ್ತಾ, ಇವೆಲ್ಲ ಮೈಂಡಲ್ಲಿ ಆತಂಕ ಹುಟ್ಟಿಸುತ್ತೆ. ಆತಂಕ ಯಾರಿಗೂ ಒಳ್ಳೇದಲ್ಲ ಅಲ್ವಾ. ಇಟ್ ವಿಲ್ ಕಟ್ ದ ಡೇಸ್ ಪ್ರೊಡಕ್ಟಿವಿಟಿ. ಸೊ ಪ್ಲೇನ್ಗಳಲ್ಲಿ ನೋಡಿರ್ತೀವಿ ನಿದ್ದೆ ಮಾಡ್ತಾ ಇರ್ತಾರೆ, ಟ್ರೈನಲ್ಲಿ ನೋಡ್ತೀವಿ ನಿದ್ದೆ ಮಾಡ್ತಾರೆ. ಹಾಗಾದ್ರೆ ಅವರು ಹಿಂದಿನ ದಿನ ರಾತ್ರಿ ನಿದ್ದೆನೇ ಮಾಡಿಲ್ವಾ? ಮಾಡಿದ್ದಾರೆ, ಆದರೆ ಗುಣಮಟ್ಟ ಅಷ್ಟಿಲ್ಲ. ಸೊ ಇದು ಸ್ಲೀಪ್ ಆಪ್ನಿಯಾ ಅಂತ ಕರಿತೀವಿ. ಇದು ಯಾವಾಗ ಡಾಕ್ಟರ್ನ ನೋಡ್ಬೇಕು ಅಂತ ಗೊತ್ತಾಗೋದು ಹೇಗೆ? ಮೊದಲನೇದು ನೋಡೋಣ, ಗೊರಕೆ ಬರ್ದೇ ಇರೋ ತರ ಯಾವ ತರ ನೋಡೋದು ಅಂತ, ಆಮೇಲೆ ಡಾಕ್ಟರ್ಗೆ ವಿಚಾರಕ್ಕೆ ಬರೋಣ. ಒಂದು 30ರಿಂದ 45 ನಿಮಿಷ ವಾಕರ್ ಇಟ್ಕೊಳ್ಳಿ. ಈಗಿನ ಒಂದು ಬ್ಯುಸಿ ಲೈಫಲ್ಲಿ ಮೊಬೈಲಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತೀವಿ. ಅದ್ರ ಬದಲು, ನಾನೇನು ಮೊಬೈಲ್ ದ್ವೇಷಿ ಅಲ್ಲ, ನನ್ನ ಹತ್ರ ಮೊಬೈಲ್ ಇದೆ. ಬಟ್ ಆದರೆ ಸತ್ಯ ಸಂಗತಿ ಏನು ಅಂದರೆ, ಒಂದು 30 to 45 ಮಿನಿಟ್ ವಾಕ್ ಮಾಡೋದು ಒನ್ ಆಫ್ ದ ಬೆಸ್ಟ್ ವೇ ಟು ರೆಸ್ಟೋರ್ ಹೆಲ್ತ್ ಅಂತ ಅಂದ್ಕೊಳ್ಳೋಣ. ಎರಡನೇದು, ತಿನ್ನಬೇಕಾದಾಗ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋದು ತುಂಬ ಒಳ್ಳೆಯದು. ಪ್ರಾಣಾಯಾಮ ಇವತ್ತಿನ ದಿನ ಎಲ್ಲರೂ ಯೋಗ ಗುರುಗಳೇ, ಯಾರ ಹತ್ರನೂ ಕಲ್ತ್ಕೊಳ್ಳಿ. ಸ್ವಲ್ಪ ಅನುಲೋಮ ವಿಲೋಮ ಈ ಥರ ಪ್ರಾಣಾಯಾಮ ಮಾಡಿ. ಆಮೇಲೆ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ, ವಿಸಿಟ್ಗೆ ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋದಾಗ, ಟಾನ್ಸಿಲ್ಸ್ ಇದೆಯಾ, ಅಡಿನಾಯ್ಡ್ಸ್ ಇದೆಯಾ, ಅದರಿಂದ ಏರ್ವೇ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆಯಾ, ಇವೆಲ್ಲ ತಿಳ್ಕೊಳ್ಳೋದು. ಥೈರಾಯ್ಡ್ ತೊಂದರೆ ಇದೆಯಾ ಇಲ್ವಾ, ಅಯೋಡೈಸ್ ಸಾಲ್ಟ್ ತಗೊಳ್ಳೋದು. ಸೊ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು, ಬಟ್ ಇದು 10 to 20 years ಫ್ರಮ್ ದಟ್ ಪಾಯಿಂಟ್ ಆಫ್ ಟೈಮ್ ಏನಾಗ್ಬೋದು ಅದನ್ನು ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಯಾವಾಗ ನಾವು ಒಳ್ಳೇದು ಮಾಡೋಕ್ಕಾಗಿದೆಯೋ, ಇವೆಲ್ಲ ಮಾಡೋಕ್ಕಾಗಿದೆಯೋ ಆಗಿಲ್ವೋ, ಗೊರಕೆ ಅಂತೂ ಬರ್ತಾ ಇದೆ. ಹೆಂಡತಿ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಯಾರೋ ಒಬ್ಬರು ಉಗ್ದಿದ್ದಾರೆ, ನೋಡಪ್ಪ ನಿನ್ನ ಜೊತೆ ನಾನು ಮಲಗಲ್ಲ, ನಾನು ಮಲ್ಕೊಳ್ಳೋಕ್ಕೆ ರೂಮಲ್ಲೇ ಇರೋಕ್ಕಾಗಲ್ಲ. ಅದು ಇಟ್ಸ್ ಆ್ಯಕ್ಚುಲಿ ಲಿಟಲ್ ಲೇಟ್ ಡಾಕ್ಟರ್ ಹತ್ರ ಬರೋಕ್ಕೆ. ಬಟ್ ನಿಮಗೆ ಬೆಳಗ್ಗೆ ಹೊತ್ತಿನಲ್ಲಿ
ಎದ್ದ ತಕ್ಷಣ ನನಗೆ ನಿದ್ದೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅನ್ನಿಸಿದ್ರೆ, ಬಿ ಪಿ ಸ್ವಲ್ಪ ಹೈಯರ್ ಲೆವೆಲ್ ಬರ್ತಾ ಇದೆ ಈ ನಡುವೆ ಅಂದಾಗ, ಮೂರನೇದು ದಿನವಿಡೀ ಒಂಥರ ಸುಸ್ತು, ಒಂಥರ ಆಲಸ್ಯ, ನನಗೆ ಏನೋ ಸುಸ್ತು, ಈ ಥರ ಎಲ್ಲ ಇದ್ದಾಗ ಯಾರು ಹೇಳಿದ್ರೆ ನಿಮಗೆ ಗೊರಕೆ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ, ಅಥವಾ ಚೋಕಿಂಗ್ ಎಪಿಸೋಡ್ಸ್, ಚೋಕಾಗಿ ಎದ್ದು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಇವೆಲ್ಲ ಇದ್ದಾಗ ದಯವಿಟ್ಟು ಅದಕ್ಕೆ ಸ್ಲೀಪ್ ಆಪ್ನಿಯಾ ಇದೆಯಾ ಇಲ್ವಾ ತಿಳ್ಕೊಳ್ಳೋದು ಭಾಳಷ್ಟು ಅತ್ಯಗತ್ಯ. ಮತ್ತೆ ಗೊರ್ಕೆಗೂ ಹೃದಯಕ್ಕೆ ಏನ್ ಸಂಬಂಧ ಡಾಕ್ಟರ್? ಏನಾಗತ್ತೆ, ಈಗ ಗೊರ್ಕೆ ಬಂದು ಸ್ಲೀಪ್ ಆಪ್ನಿಯಾ ಅಂತ ಕರಿತೀವಲ್ಲ, ಉಸಿರು ಸ್ಥಗಿತವಾಗತ್ತೆ, ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಹಾರ್ಟ್ ಐದರ್ ಇಟ್ ಕ್ಯಾನ್ ಸ್ಲೋ ಡೌನ್ ಆರ್ ಇಟ್ ವಿಲ್ ರೇಸ್ ಟು ಓವರ್ಕಮ್ ದ ಡೇಂಜರ್. ಬಾಡಿ ಅದನ್ನು ಸೆನ್ಸ್ ಮಾಡ್ತಾ ಇರೋದು ಭಾಳ ಡೇಂಜರಸ್ ಸಿಚುಯೇಷನ್, ಏನು ಅಂತ ಗೊತ್ತಾಗಲ್ಲ, ಯಾಕೆಂದರೆ ಮೆದುಳು ಮಲಗಿದೆ. ಸೊ ಇಟ್ ಹ್ಯಾಸ್ ಟು ಆ್ಯಕ್ಟ್ ಆನ್ ಇಟ್ಸ್ ಓನ್. ಕಮ್ಮಿ ಆಕ್ಸಿಜನ್ ಇದ್ದಾಗ ಹಾರ್ಟ್ ಜಾಸ್ತಿ ರೇಟ್ ಓಡಿದ್ರೆ ಏನಾಯಿತು, ಫ್ಯೂಯಲ್ ಇರೋದು 1 ಲೀಟ್ರು, ನಾವು 100 ಕಿಲೋಮೀಟರ್ಸ್ ಹೋಗಬೇಕು, ನಾವು ಫಾಸ್ಟಾಗಿ ಹೋಗ್ತೀವಿ, 1 ಲೀಟ್ರ್ ಮುಗಿಯೋಷ್ಟ್ರೊಳಗೆ ಹೋಗ್ತೀವಿ ಅಂದಾಗ ಏನಾಗುತ್ತೆ, ಕಾರ್ ನಿಂತ್ಕೊಳ್ಳುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಸೇಮ್ ಥಿಂಗ್, ಹಾರ್ಟ್ ಕಮ್ಸ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್, ಲೆಸ್ ಆಕ್ಸಿಜನ್ ಇದ್ದಾಗ. ಆಮೇಲೆ ಅದ್ರ ಜೊತೆಗೆ ಹಾರ್ಮೋನ್ಸ್ ಬೇರೆ ಬಂದು ಅದನ್ನು ರೇಸ್ ಮಾಡುತ್ತೆ, ಬೊಂಬಾರ್ಡ್ ಮಾಡುತ್ತೆ. ಸೊ ಎಲೆಕ್ಟ್ರಿಕಲ್ ಕಂಡಕ್ಷನ್ ಹಾರ್ಟಲ್ಲಿ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ನಡೆದಾಡಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ರಿದಮ್ ಡಿಸ್ಟರ್ಬೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಇಲ್ಲದೆ ಇರ್ಬೋದು, ರಿದಮ್ ಆಗುತ್ತೆ. ವ್ಯಾಸ್ಕ್ಯುಲರ್ ಟೋನ್ ಅಂದರೆ ರಕ್ತನಾಡಿಗಳಿಗೆ ಅದರದ್ದೇ ಆದ ಒಂದು ಹಿಡಿತ, ಸ್ಥಗಿತ, ಇದೆಲ್ಲ ಇರುತ್ತೆ. ಟೋನ್ ಅಂತೀವಲ್ಲ, ಅದು ಆ ಟೋನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಬಿ ಪಿ ಇತ್ತೋ ಇಲ್ವೋ, ಬರ್ತಿತ್ತೋ ಇಲ್ವೋ, ಸ್ಲೀಪ್ ಆಪ್ನಿಯಾ ಟ್ರೀಟ್ ಆಗಿಲ್ಲ, ಗೊತ್ತಾಗಿಲ್ಲ, ಅದನ್ನು ಅಡ್ರೆಸ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ವೆರಿ ಹೈ ಬ್ಲಡ್ ಪ್ರೆಷರ್ಗೆ ಶೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲನೂ ಹಾರ್ಟ್ಗೆ ರಿಸ್ಕ್ ಮಾಡುತ್ತೆ. ಓಕೆ, ಈಗ ಹೊಸದಾಗಿ ನೋಸ್ಗೆ ಹಾಕೋ ಸ್ಟ್ರಿಪ್ಸ್ ಎಲ್ಲ ಬರುತ್ತಲ್ಲ ಡಾಕ್ಟರ್, ಅದು ಫ್ಯಾನ್ಸಿನೋ ಅಥವಾ ನಿಜವಾಗ್ಲೂ ಕೆಲಸ ಮಾಡುತ್ತಾ? ನೀವೇ ಫ್ಯಾನ್ಸಿ ಅಂತ ಯೂಸ್ ಮಾಡಿರೋದ್ರಿಂದ ನಾನು ಅದನ್ನ ಫ್ಯಾನ್ಸಿ ಗ್ರೂಪ್ಗೆ ಸೇರಿಸ್ತೀನಿ. ಯಾಕೆಂದ್ರೆ ಬಹಳಷ್ಟು ವಿಚಾರಗಳು ಇದರಲ್ಲಿ ಬಂದಿದೆ. ಒಂದು ಕಂಪನಿ ಆಸ್ಟ್ರೇಲಿಯಲ್ಲಿ ಈ ತರ ಇಲ್ಲಿಂದ ಹಿಡಿದು ಈ ಕ್ರಿಕೆಟರ್ಸ್ ಹಾಕೋತಾರಲ್ಲ ಬಿಳಿದು, ಸನ್ ಬರ್ನ್ ಆಗದೆ ಇರ್ಲಿಂದ ಆ ತರ ಒಂದು ಪ್ಲಾಸ್ಟರ್ ಟೈಪ್ ಮಾಡಿದ್ರು, ಹೆಸರು ಬೇಡ. ಅದ್ರಲ್ಲಿ ಏನಂದ್ರೆ ಸಣ್ಣ ತೂತು ಆ ಪ್ಲಾಸ್ಟರ್ಲಿ ಗಾಳಿ ಹೋಗ್ಲಿಕ್ಕೆ ಒಳಗಡೆ ಹೋಗ್ಬೇಕಾದಾಗ ಅದು ಫುಲ್ ಹಿಂಗ್ ಕ್ಲೋಸ್ ಆಗತ್ತೆ, 4 ಕಡೆ ಫ್ಲಾಪ್. ಸೊ ದೊಡ್ಡದಾಗೆ ಓಪನ್ ಆಗತ್ತೆ. ನಾವು ಉಸಿರು ಬಿಡಬೇಕಾದಾಗ ಅದು ಸಣ್ಣ ರಂಧ್ರದ ಥರ ಇರುತ್ತೆ. ಅವಾಗ ಏನಾಗತ್ತೆ, ಒಳಗಡೆ ಬ್ಯಾಕ್ ಪ್ರೆಷರ್ ಬಿಲ್ಡ್ ಆಗತ್ತೆ. ಆ ಒಳಗಡೆ ಇರೋ ಬ್ಯಾಕ್ ಪ್ರೆಷರ್ ಏರ್ವೇನ ಎಕ್ಸ್ಪ್ಯಾಂಡ್ ಮಾಡುತ್ತೆ ಅಂತ. ಬಟ್ ಅದಷ್ಟು ಫಲಕಾರಿ ಆಗಲಿಲ್ಲ. ಸೊ ಸ್ಲೀಪ್ ಆಪ್ನಿಯಾ ಟ್ರೀಟ್ ಮಾಡೋದಕ್ಕೆ 100 ವಿಧಾನಗಳಿದೆ. ಅದರಲ್ಲಿ ನಂಬರ್ 1 ನಮ್ಮ ಡಯಟ್, ನಮ್ಮ ಎಕ್ಸಸೈಸ್, ಟಂಗ್ ಎಕ್ಸಸೈಸಸ್ ಅಂತ ಹೊಸದಾಗಿ ನಾವು ನಮ್ಮ ಮಣಿಪಾಲಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಮಲಗಬೇಕಾದಾಗ ಸೈಡಲ್ಲಿ ಮಲ್ಕೊಳ್ಳೋದು, ಬಲಗಡೆ ಪಕ್ಕ ಎಡಗಡೆ ಪಕ್ಕ, ಬೆನ್ಮೇಲೆ ಮಲಗೋದನ್ನು ಅವಾಯ್ಡ್ ಮಾಡೋದು, ಇವನ್ನೆಲ್ಲ ಅವಲಂಬಿಸ್ಕೊಳ್ಳೋದು ಮೊದಲನೇ ಹಂತ. ಎರಡನೇದು ಸ್ಲೀಪ್ ಸ್ಟಡಿ ಎಲ್ಲ ಆಗಿ ಅದು ತುಂಬ ಸಿವಿಯರ್ ಇದೆ ಅಂದಾಗ CPAP ಯೂಸ್ ಮಾಡೋದು ಎರಡನೇದು ವಿಚಾರ. ಕೆಲವ್ರಿಗೆ ರೀಕನ್ಸ್ಟ್ರಕ್ಷನ್ ಆಫ್ ದ ಏರ್ವೇ ಮಾಡ್ತೀವಿ, UPP ಅಂತ, ಯುಗುಲೋ ಫೆರೆಂಗೋ ಪೆಲೆಟೋ ಪ್ಲಾಸ್ಟಿ ಅಂತ ಕರಿತೀವಿ. ಹಂತವಾಗಿ ಒಳಗಡೆ ಕೊಳವೆನ ಅಗಲಕ್ಕೆ ಮಾಡಿ ಅದು ಗಟ್ಟಿಯಾಗಿರೋ ಥರ ಮಾಡ್ತೀವಿ. ಬಟ್ ಸರ್ಜರಿ ಎಲ್ರಿಗೂ ಅಲ್ಲ. 10-15 ವರ್ಷದ ಕೆಳಗೆ ಆಸ್ಟ್ರೇಲಿಯಲ್ಲಿ ನಾನು ನೋಡಿದ್ದೆ, ಪೇಸ್ ಮೇಕರ್ ಹಾಕೋರು ಟಂಗ್ಗೆ. ಸೊ ಅದು ಇವಾಗ ಇಂಡಿಯಾಲೂ ಬರ್ತಾ ಇದೆ. ಬಟ್ ಅದೂ ಅಷ್ಟೇ, ಯಾರೋ ಒಬ್ರಿಗೆ ವರ್ಕ್ ಆಗತ್ತೆ. ಸೊ ಸಿಂಪಲ್ ಎಲಿಗೆಂಟ್ ಅಂದರೆ ನಾವೇನು ಮಾಡ್ಬೋದು ಅದು, ಅದರ ಜೊತೆಗೆ CPAP ಅಥವಾ APAP. ಸುಮಾರಷ್ಟು ನಿದ್ರೆ ವಿಚಾರಗಳನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ಇದುವರೆಗೂ ನಾವು ಮಾತಾಡಿದೀವಿ. ಯಾಕೆ ನಿದ್ರೆ ಬರ್ತಿಲ್ಲ, ನಿದ್ರೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ಮೊಬೈಲ್ನ ಹ್ಯಾಂಡಲ್ ಮಾಡೋದು ಅಂದ್ರೆ ಹೇಗೆ, ಗೊರಕೆ ಯಾಕೆ, ಗೊರಕೆಗೂ ಹೃದಯಕ್ಕೂ ಸಂಬಂಧ, ಹೀಗೆ ಕನಸು ಕರೆಕ್ಟ್ ಹೀಗೆ ಸುಮಾರಷ್ಟನ್ನ ಕವರ್ ಮಾಡಿದ್ವಿ. ಈಗ ಒಂದಷ್ಟು ಪ್ರಶ್ನೆಗಳನ್ನ ನಾನು ಈ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಒಂದು ಸೆಗ್ಮೆಂಟ್ ಅಲ್ಲಿ ಕವರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾನು ಪ್ರಶ್ನೆ ಕೇಳ್ತೀನಿ, ಆ ಬ್ಲಾಂಕ್ ಅದಕ್ಕೆ ನೀವು ಉತ್ತರವನ್ನ ಕೊಡ್ಬೇಕು. ಓಕೆ, ತಪ್ಪಾದ್ರೂ ಕೊಡ್ಬೋದಾ? ಡಾಕ್ಟರ್ ಆಗಿರೋದ್ರಿಂದ ಸರಿನೇ ಹೇಳ್ತೀರಾ ಅನ್ಸುತ್ತೆ. ಈ ಕಾರಣಗಳಿಗೆ ಜನರಿಗೆ ನಿದ್ದೆ ಬರ್ತಿಲ್ಲ. ಆಧುನಿಕ ಲೈಫ್ ಸ್ಟೈಲ್
ಒನ್ ಆಫ್ ದ ಮೇನ್ ಕಾಸಸ್. ರಾತ್ರಿ ಮಲಗುವ ಮುನ್ನ ಅರಿಶಿಣದ ಹಾಲು, ಜಾಯಿಕಾಯಿ ಹಾಲು ಅಥವಾ ಕಲ್ಸಕ್ಕರೆ ಹಾಲು ಕುಡಿದ್ರೆ ಏನು ವ್ಯತ್ಯಾಸ ಆಗಲ್ಲ. ಇದು ನಿಮ್ಮ ನಂಬಿಕೆ. ನಾವೆಲ್ಲರೂ ಸ್ಲೀಪ್ ಡೆಟ್ ಅಲ್ಲಿ ಇದೀವಿ, ಅಂದ್ರೆ ನಿದ್ರೆಯ ಒಂದು ಸಾಲ. ದಿನ ಸರಿಯಾಗಿ ಮಲ್ಗಕ್ ಆಗ್ತಾ ಇಲ್ಲ, ಹಾಗಾಗಿ ವೀಕೆಂಡ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ನಿದ್ರೆ ಮಾಡಿ ಸಾಲವನ್ನ ಪಾವತಿಸಬಹುದು. ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದು ಸಾಲ ನಿರ್ದಿಷ್ಟ ಸಾಲ, ಏನು ಕಾಂಪೌಂಡ್ ಇಂಟ್ರೆಸ್ಟ್ ಆಗತ್ತೆ ಆಮೇಲೆ ಕಟ್ತೀನಿ ಅನ್ನೋ ಥರ ಅಲ್ಲ. ಹೋಗಿದ್ದು ಹೋಯ್ತು, ಅದನ್ನ ವಾಪಸ್ ಪಡೆಯೋಕ್ಕಾಗಲ್ಲ. ಈ ಹಾಸಿಗೆ ಮೇಲೆ ಮಲ್ಗಿದ್ರೆ ಸಖತ್ತಾಗಿ ನಿದ್ದೆ ಬರುತ್ತೆ ಅಂತ ಪ್ರಮೋಟ್ ಮಾಡೋ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚು ಅಂತ ಮೊದಲೇ ಹೇಳಿದ್ದಾರೆ. ನಾವು ಸಾಕಷ್ಟು ಮಾತಾಡಿದ್ವಿ. ರೈಲ್ವೆ ಸ್ಟೇಷನಲ್ಲೂ ಕಾರ್ಮಿಕರು ಎಷ್ಟು ಆರಾಮಾಗಿ ಮಲಗಿರ್ತಾರೆ, ಅಲ್ಲಿ ಯಾವ ಒಂದು ಬ್ರ್ಯಾಂಡೆಡ್ ಮ್ಯಾಟ್ರಸ್ ಬರುತ್ತೆ. ಆದ್ದರಿಂದ ಅದರ ಬಗ್ಗೆ ಮಾತಾಡೋದೇ ಇಲ್ಲ. ನಿಮ್ಮ ನಂಬಿಕೆ ಏನಿದೆ ಅದು ಮಾಡಿ. ಆದರೆ ಜಾಹೀರಾತುಗಳನ್ನ ನೋಡಿಕೊಂಡು ಒಂದು ತಪ್ಪು ಕಲ್ಪನೆಗೆ ಹೋಗಬೇಡಿ. ಮಲಗುವ ಮುನ್ನ ಬರುವ ಅತಿಯಾದ ಯೋಚನೆಗಳನ್ನ ತಡೆದು ರಿಲ್ಯಾಕ್ಸ್ ಆಗಲು ಈ ಟೆಕ್ನಿಕ್ಗಳನ್ನ ಬಳಸಿ. ಸ್ಲೀಪ್ ಹೈಜೀನ್ ಟೆಕ್ನಿಕ್ ಅಂತ ಹೇಳಿದ್ದೀನಿ. ಆದ್ದರಿಂದ ಸ್ವಲ್ಪ ಮನಸ್ಸು ನಿಧಾನಕ್ಕೆ ಬರಬೇಕು, ಸಮಾಧಾನಕ್ಕೆ ಬರಬೇಕು. ಸಂಗೀತ ಕೇಳಿ, ಲೈಟ್ ಅವಾಯ್ಡ್ ಮಾಡಿ. ಇದೆಲ್ಲದರಿಂದನೂ ನಿಮಗೆ ಯೋಚನೆಗಳಿಂದ ದೂರ ಆಗೋದಕ್ಕೆ ಒಂದು ದಾರಿಯಾಗ. ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕವಾಗಿ ನಿದ್ರೆಯನ್ನ ಮಾಡಬಹುದು. ಹೀಗೆ ಮಾಡಿದರೆ ಒಳ್ಳೆ ಒಂದು ಲೈಫ್ ಸ್ಟೈಲ್ ಇಟ್ಕೊಂಡ್ರೆ. ನಿದ್ರೆ ಮಾತ್ರೆಗಳಿಗೆ ಅಡಿಕ್ಟ್ ಆದವರು ತಿಳ್ಕೊಳ್ಳೇಬೇಕಾದಂತ ವಿಚಾರ. ಇವತ್ತು 5 mg ತಗೋತಾ ಇದ್ದೀರಾ, ನಾಳೆ 10 mg ಹೋಗ್ತೀರಾ, ಆಮೇಲೆ ಏನ್ ಮಾಡ್ತೀರಾ? ಆದ್ರಿಂದ ನಿದ್ದೆ ಮಾತ್ರೆಗಳು ಸಮಾಧಾನವಲ್ಲ. ಸರ್ಕೇಡಿಯನ್ ರಿಥಮ್ ವಿರುದ್ಧ ಕೆಲಸ ಮಾಡೋರು, ಅಂದ್ರೆ ಆಡ್ ಶಿಫ್ಟ್ ಗಳಲ್ಲಿ ಕೆಲಸ ಮಾಡೋರಿಗೆ ನಿಮ್ಮ ಸಲಹೆ? ನಿಮಗೆ ಯಾವಾಗ ನಿಮ್ಮ ನಿದ್ದೆ ಟೈಮ್ ಬರುತ್ತೆ, ಈಗ ಬೆಳಗ್ಗೆ ಹೊತ್ತು ಅವರು ಮಲಗಬೇಕು, ಆ ಟೈಮಲ್ಲಿ ಮಲಗೋದಕ್ಕೆ ಮುಂಚೆ ರಿಲ್ಯಾಕ್ಸ್ ಮಾಡಿಕೊಂಡು ಮಾಡಿದ್ದು ಶಿಫ್ಟಿಂದು ಇದನ್ನೆಲ್ಲ ಯೋಚನೆನ ಬಿಟ್ಟು ಒಳ್ಳೆ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ಇಟ್ ವಿಲ್ ನೆವರ್ ಬಿ ಈಕ್ವಲ್ ಟು ಅವರ ಒಂದು ಒರಿಜಿನಲ್ ಸ್ಲೀಪ್ ರಿದಮ್. ಸರ್ಕೇಡಿಯನ್ಸ್ ಶಿಫ್ಟ್ ರಿದಮ್ ಡಿಸಾರ್ಡರ್ ಅದರದ್ದೇ ಒಂದು ದೊಡ್ಡ ಸಂಗ್ರಹಾಲಯ ಥರ ಇದೆ, ಗ್ರಂಥಾಲಯ ಥರ ಇದೆ ಮಾತಾಡಲಿಕ್ಕೆ. ಬಟ್ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್. ಅದರಿಂದ ನಾವೂ ಅಷ್ಟೇ, ಯಾರು ಶಿಫ್ಟ್ ವರ್ಕರ್ಸ್ ಅಂದರೆ ಅವ್ರಿಗೆ ದಯೆ ತೋರಿಸೋದು ಒಳ್ಳೆಯದು. ಡಾಕ್ಟರ್, ನಾವು ಆಲ್ಮೋಸ್ಟ್ ಶೋ ಕೊನೆಯಲ್ಲಿದ್ದೀವಿ. ಕಡೆಯ ಒಂದು ಪ್ರಶ್ನೆ, ನೀವು ಸ್ಲೀಪ್ ಎಕ್ಸ್ಪರ್ಟ್, ಸ್ಲೀಪ್ ಮೆಡಿಸಿನ್ ಓದಿದಿರಿ, ಎಷ್ಟೊಂದು ಜನರನ್ನ ಟ್ರೀಟ್ ಮಾಡಿದಿರಿ. ಈ ಸಿನಿಮಾಗಳಲ್ಲಿ ಸಾಹಿತ್ಯ ಬರುತ್ತಲ್ಲ, ನಿದ್ದೆ ಬಂದಿಲ್ಲ, ಕನಸಲು ನೀನೆ, ನಿದಿರೇಗು ರಜಾ, ಈ ಥರದ ಹಾಡುಗಳನ್ನೆಲ್ಲ ಕೇಳಿದಾಗ ಆಸ್ ಅ ಸ್ಲೀಪ್ ಸ್ಪೆಷಲಿಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ನೆನಪು ಬರೋದೇ ಜಿ ಉದಯಶಂಕರ್ ಹಾಡುಗಳು. ಆದ್ದರಿಂದ ನಿದ್ದೆ ಬಗ್ಗೆ ಬರೀ ಹಾಡು ಒಂದೇ ಅಲ್ಲ, ಎಷ್ಟೆಷ್ಟು ತಪ್ಪು ಕಲ್ಪನೆ ಇರೋ ಲೆಕ್ಚರ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ, ಯಾರೋ ಒಬ್ರು ದೊಡ್ಡ ಸಾಧುಗಳು ಕನಸು ಲಿವರಲ್ಲಿರುತ್ತೆ ಅಂತ ಹೇಳಿದ್ರು. ಅದೇ ಥರ ಹಾಡು ಬಂದಾಗಲೂ ಕೆಲವು ಟೈಮ್ ನಗು ಬರುತ್ತೆ, ಕೆಲವು ಟೈಮ್ ಖುಷಿ ಆಗತ್ತೆ, ಕೆಲವು ಟೈಮ್ ಸ್ವಲ್ಪ ಅರ್ಥಗರ್ಭಿತವಾಗಿದೆ ಅಂತ ಅನ್ಸುತ್ತೆ. ಕೆಲವರು ಕವನನ ಕನಸು ಅಂತಾನೂ ಬರೀತಾರೆ. ಕವಿ ಬರೆಯೋದು ಬೇರೆ, ಸೈಂಟಿಫಿಕ್ಕೇ ಬೇರೆ. ಅವಾಗ ನಿಮ್ಗೆ ಅನ್ಸತ್ತಾ ಇದು ಸೈನ್ಸ್ ಅಲ್ಲ ಗುರು, ಸುಮ್ಮನೆ ಏನೇನೋ ಅನ್ಸತ್ತೆ, ನಕ್ಕೊಂಡು ಮುಂದೆ ಕೊಡುತ್ತೆ. ಒಂದು ಒಳ್ಳೆಯ ನಿದ್ರೆ ಬರುವಂತಹ ಸುಮಾರಷ್ಟು ಟೆಕ್ನಿಕ್ಸ್ ನ ನೀವು ಹೇಳ್ಕೊಟ್ರಿ, ನನ್ನಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಟ್ರಿ, ಒಂದಷ್ಟು ಮಾತಾಡಿದ್ವಿ, ಒಂದಷ್ಟು ನಕ್ವಿ, ವಿಚಾರಗಳನ್ನ ಹಂಚ್ಕೊಂಡ್ವಿ. ಇಷ್ಟು ಮಾಹಿತಿಯನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಡಾಕ್ಟರ್. ತಮಗೂ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್.